ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ಬೇಗ ಬೇಗ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇವತ್ತು ಎಲ್ಲಿದ್ದೀನಿ ಅಂತ ಆಲ್ರೆಡಿ ಸ್ವಲ್ಪ ಜನಕ್ಕೆ ಗೊತ್ತಾಗಿರುತ್ತೆ. ನಾನು ಇವತ್ತು ನಮ್ಮ ತವ್ರ ಮನೆಗೆ ಬಂದಿದ್ದೀನಿ. ಬೆಳಗ್ಗೆನೇ ಬಂದಿರೋದು ಅಂದ್ಕೊಬೇಡಿ, ಜಸ್ಟ್ ಈಗ ಬಂದಿರೋದು. ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ನಲ್ಲ, ನಮ್ಮ ಮನೇನೂ ಅವ್ರ ಮನೇನೂ ತುಂಬ ಹತ್ರ ಅಂದ್ಬಿಟ್ಟು. ಸೊ ಇವತ್ತೇನೋ ನಾನ್ ವೆಜ್ ಮಾಡಿದ್ರು ಅಂದ್ಬಿಟ್ಟು ನಮ್ಮ ಅಣ್ಣ ನನ್ನ ಕರೆದಿದ್ದ. ಸೊ ಅದಕ್ಕೋಸ್ಕರ ಬಂದಿದ್ದೀನಿ. ಸೊ ಇವಾಗ ಸಂಜೆ ಈವ್ನಿಂಗ್ 5 ಗಂಟೆಗೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಹೇಗಿರುತ್ತೆ ಏನೋ ವ್ಲಾಗ್ ಅಂತ ನೋಡಿ. ಚಿಕ್ಕ ವ್ಲಾಗ್ ಆಗುತ್ತೋ ಇಲ್ಲ ದೊಡ್ಡ ವ್ಲಾಗ್ ಆಗುತ್ತೋ ಗೊತ್ತಿಲ್ಲ. ಸೊ ವ್ಲಾಗ್ನ ಪೂರ್ತಿ ನೋಡಿ. ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಅಷ್ಟೇ ಗೈಸ್. ನಮ್ಮ ಅಣ್ಣ ನಮಗೋಸ್ಕರ ಏನು ಪ್ರಿಪೇರ್ ಮಾಡಿದ್ದಾನೆ ಅಂತ ತೋರಿಸ್ತೀನಿ ಬನ್ನಿ. ಅವನೇ ಇವತ್ತು ಅಡುಗೆ ಮಾಡಿರೋದಂತೆ ಗೈಸ್. ನೋಡಿದ್ರಿ ಅಲ್ವಾ, ಇವತ್ತು ತಲೆಕಾಳು ಸಾಂಬಾರು ಮಾಡಿ ನಮ್ಮನ್ನ ಕರೆದವನೇ. ಟೇಸ್ಟ್ ನೋಡಬೇಕು ಹೇಗಿದೆ ಅಂತ. ಮಧ್ಯಾಹ್ನದ ಊಟಕ್ಕೆ ಅರ್ಧ ಅಷ್ಟೊತ್ತಿಗೆ ನಾವು ಊಟ ಮಾಡಿಬಿಟ್ಟಿದ್ದೋ ಗೈಸ್. ಮಧ್ಯಾಹ್ನದ ಊಟಕ್ಕೆ ಕರೆದಿದ್ದು, ಆದರೆ ನಾವು ಊಟ ಮಾಡಿಬಿಟ್ಟಿದ್ದು ಆಲ್ರೆಡಿ. ಅದಕ್ಕೆ ನೈಟ್ ಊಟ ಮಾಡಿಕೊಂಡು ಮಾರ್ನಿಂಗ್ ಎದ್ದು ಹೋಗೋಣ ಅಂದ್ಬಿಟ್ಟು ಸುಮ್ಮನೆ ಆದ್ವಿ. ನೀರು ಬಿಟ್ಟಿದ್ದಾರೆ ಗೈಸ್, ನಮ್ಮ ಅದಕ್ಕೆ ನೀರು ಹಿಡಿತಿದ್ದಾರೆ. ನಮ್ಮ ಹೂ ಗಿಡಗಳು ನೋಡಿ ಗೈಸ್, ಇದು ವಿರಾಜಪೇಟೆಯಿಂದ ತಂದು ನೆಟ್ಟಿರೋದು. ವಿರಾಜಪೇಟೆಯಲ್ಲಿ ಆಲ್ಮೋಸ್ಟ್ ಎಲ್ಲ ಇದೇ ಥರ ಪ್ರತಿಯೊಬ್ಬರು ಮನೇಲಿ ಆ ಥರ ಹೂ ಗಿಡಗಳು ಇದ್ದೇ ಇರುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ನಾನು ನಮ್ಮ ಅದಕ್ಕೆ ಇಬ್ಬರು ಇದ್ದೀವಿ. ಅದು ಆಲ್ರೆಡಿ ತೋರಿಸಿದ್ನಲ್ವ, ತರಕಾರಿ ಸಾಂಬಾರು ಮಾಡಿದ್ದೇನೆ. ನಮ್ಮ ಅಣ್ಣನೇ ಮಾಡಿರೋದಂತೆ. ಅದು ಹೇಗೆ ಮಾಡಿದ್ದಾರೆ ಏನು ಅಂತ ಗೊತ್ತಿಲ್ಲ. ಟೇಸ್ಟ್ ಮಾಡ್ಬಿಟ್ಟು ಆಮೇಲೆ ಹೇಳ್ತೀನಿ. ಇವಾಗ ಸದ್ಯಕ್ಕೆ ನಾನು ನಮ್ಮ ಅದಕ್ಕೆ ಇಬ್ಬರೇ ಇದ್ದೀವಿ. ಸಂಜೆ ಈಗ 5 ಗಂಟೆಗೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ವ್ಲಾಗ್ ಚಿಕ್ಕದಾಗುತ್ತಾ ದೊಡ್ಡದಾಗುತ್ತಾ ಗೊತ್ತಿಲ್ಲ. ಆದಷ್ಟು ಪೂರ್ತಿ ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೀನಿ, ನಮ್ಮ ಮನೇನೂ ನಮ್ಮ ತವ್ರ ಮನೇನೂ ಭಾರಿ ದೂರ ಇಲ್ಲ, ತುಂಬ ಹತ್ರನೇ ಅಂತ. ಸೊ 1 ಕಿಲೋಮೀಟರು ಕೂಡ ಆಗಲ್ಲ ಅಂತ ಅಂದ್ಕೊಳ್ತೀನಿ. ನನ್ನ ಪ್ರಕಾರ ನಡ್ಕೊಂಡು ಹೋಗಿ ನಡ್ಕೊಂಡು ಬಂದ್ಬಿಡ್ಬೋದು, ಅಷ್ಟು ಹತ್ರ. ಸೊ ಒಂದಿನ ತೋರಿಸ್ತೀನಿ, ಅಲ್ಲಿವರೆಗೂ ವೆಯ್ಟ್ ಮಾಡಿ. ಗೈಸ್ ನೀರು ಹಿಡಿತಿದ್ದಾರೆ ಗೈಸ್. ನಮ್ಮ ಅದಕ್ಕೆ ಎಷ್ಟು ಸೋಂಬೇರಿ ಅಂದರೆ, ಬೆಳಗ್ಗೆಗೆ ಎದ್ದು ವಾರ ಮಾಡೋದು ಲೇಟ್ ಆಯ್ತೆ ಅಂದ್ಬಿಟ್ಟು ಈಗಲೇ ಮನೆ ಮುಂದೆ ಇಲ್ಲೆಲ್ಲ ಒರೆಸಿ ಗುಡಿಸಿ ನೀರೆಲ್ಲ ಹಾಕಿ ಈಗಲೇ ರಂಗೋಲಿ ಬಿಡ್ತಾ ಇದ್ದಾರೆ. ಬೆಳಗ್ಗೆಗೆ 8 ಗಂಟೆಗೆ ಹೇಳ್ತಾರಲ್ಲ, ಸೊ ಅದಕ್ಕೆ ಈಗಲೇ ರಂಗೋಲಿ ಎಲ್ಲ ಬಿಟ್ಬಿಟ್ಟು ಮಲ್ಕೊಬಿಡೋದು. ಬೆಳಗ್ಗೆಗೆ ಎದ್ಬಿಟ್ಟು ಮನೆ ಒರೆಸ್ಬಿಡೋದು, ದೀಪ ಹಚ್ಬಿಡೋದು, ಅಷ್ಟೇ ಗೈಸ್ ಇವ್ರ ಕೆಲಸ ಅಲ್ವಾ ಮೇಡಮ್? ಯಾವ ರೀತಿ ರಂಗೋಲಿ ಬಿಡ್ತಾರೆ ನೋಡಿ ಗೈಸ್, ಈಗ ತೋರಿಸ್ತೀನಿ. ಸೋಕದ್ದ ನಮ್ಮ ಮನೆ ತವ್ರ ಮನೆ ರೋಡ್ ಸೈಡೇ ಆಗಿರೋದ್ರಿಂದ ಏನು ಮಾತಾಡಿದ್ರು ಕೇಳೋದೇ ಇಲ್ಲ ಗೈಸ್. ಯಾವಾಗ ನೋಡ್ರಿ ಇದೊಂದೇ ಬಿಡ್ತಾಳೆ ಗೈಸ್. ನೋಡಿದ್ರೆ ಇವತ್ತು ಬೇರೆ ಬಿಡ್ತೀನಿ ಅಂದವಳೆ, ನೋಡಿದ್ರೆ ಯಾವಾಗ ನೋಡಿದ್ರೆ ಇದೇ ರಂಗೋಲೆ. ನಾನು ಇದ್ದಾಗಲೆಲ್ಲ ಇದೇ ಬಿಡೋದು. ನೋಡಿ ಗೈಸ್, ಈ ರಂಗೋಲಿ ಬಿಟ್ಟಿರೋದು ಚೆನ್ನಾಗೈತೆ ಗೈಸ್. ಎಲ್ಲ ಗೆರೆಗೆರೆನೇ ಕಾಣಿಸ್ತಿದ್ಯಾ ನಿಮಗೆ? ಆ ಕಡೆ ಈ ಕಡೆ 2 ಹಾವು ಗೈಸ್. ಮದ್ವೆ ಇಂಥದ್ದಲ್ಲಿ ಒಂದು ಮಂಡಲ ಬಿಟ್ಟಿದ್ದಾಳೆ ಅಲ್ವಾ? ಆ ಕಡೆ ಈ ಕಡೆ ಹಾವು, ಮಧ್ಯದಲ್ಲಿ ಮಂಡಲ ಗೈಸ್. ಬಿಡಿಸಿರೋರು ಇವರೇ. ಗೈಸ್ ಹೊಟ್ಟೆ ಸಿಕ್ತಿತ್ತು ಅಂದ್ಬಿಟ್ಟು ಚಿಪ್ಸ್ ತಿಂತಾ ಇದ್ದೀನಿ. ಅಲ್ಲಿ ಮೇಡಮ್ ಅವರು ಕ್ರಿಕೆಟ್ ನೋಡ್ತಾ ಇದ್ದಾರೆ. ನಮ್ಮ ಏನಾರು ಈಗ ಅವರು ಸೋತ್ಬಿಟ್ರೆ ನಮ್ಮ ಅಣ್ಣನ ಕೈಲಿ ಚೆನ್ನಾಗಿ ಏಟು ತಿಂತಾರೆ. ನಾನು ಇಲ್ಲಿ ಚಿಪ್ಸ್ ತಿಂತಾ ಇದ್ದೀನಿ. ಇದು ದಯವಿಟ್ಟು ಹೋಯ್ತು ಅಂದ್ಬಿಟ್ಟೆ ನನಗೆ ಯಾರೋ ಹೇಳಿ ಎಲ್ಲ ಅಣಿಸಿ
ಕಡಲೆ ಜಾಸ್ತಿ ಆಗೈತೆ. ಜಾಸ್ತಿ ಮತ್ತೆ ಏನ್ ಮಾಡ್ತೀರಾ? ಬೇಯಿಸ್ತಾ ಇರೋ ಮತ್ತೆ ಅವ್ರದೊಡೆ ಮೂಳೆಲ್ಲ ಹಂಗೆ ಹಾಕ್ಬಿಟ್ರು ಅಂತ ಮೂಳೆಲ್ಲ ತೆಗಿತಾರಲ್ಲ. ನೋಡಿ guys, ಎದ್ದು ಓಡಾಡೋಕೆ ಕಷ್ಟ ಆಯ್ತದೆ ಅಂದ್ಬಿಟ್ಟು ಅನ್ನ ಸಾರು ಎಲ್ಲ ತಗೊಂಡು ಇಲ್ಲೇ ಕೂತ್ಬಿಟ್ಟಿದ್ದೀವಿ. ನೋಡೋಣ ನಮ್ಮ ಅಣ್ಣ ಮಾಡಿರೋ ಸಾಂಬಾರು ಹೆಂಗಿದೆ ಅಂತ. ಇದು ಪಕ್ಕ ನಾರ್ಮಲು, ಇದು ಒಂಚೂರು ನಾರ್ಮಲೇ. ಇದು ನೋಡಿ ಗಾಯ್ಸ್ ಬಕಾಸುರ ನಮ್ಮ ಅಣ್ಣ. ನಾನು ಬರೀ ಎರಡೆರಡು ಮ್ಯಾಕ್ಸಿಮಮ್ 3 ಪೀಸ್ ತಿಂದ್ಬಿಟ್ಟು ಖಾಲಿ ಮಾಡಿದ್ದೀನಿ. ನನ್ನ ಗಂಡವ್ರು ಇಷ್ಟು ಪೀಸು ಇಲ್ಲಿ ತೋರಿಸ್ತೀನಿ ನೋಡಿ. ಗಂಡ ಎತ್ತಿರು ಸೇರ್ಕೊಂಡು ಎಷ್ಟು ಖಾಲಿ ಮಾಡಿದ್ದಾರೆ ಅಂದರೆ ಸಾಂಬಾರಲ್ಲಿ ಪೀಸೇ ಇಲ್ಲ ಗೈಸ್, ಬರೀ ಸಾಂಬಾರು ಐತೆ. ಅಷ್ಟು ತಿಂದು ಖಾಲಿ ಮಾಡೋರೆ. ಇವರಿಬ್ರು ನೋಡಕ್ ಸಣ್ಣ ಅಂತಿರಲ್ವಾ, ನೋಡಿ ಎಮ್ಮೆ ತಿನ್ನಂಗೆ ತಿಂತಾರೆ ಮಾತ್ರ, ಅಲ್ಲ ದಪ್ಪ ಆಗಲ್ಲ ನೋಡಿ ಗೈಸ್. ನಾ ಮಾತ್ರ ನಳ್ಳಿ ಮುಡೆ ಒಂದು 3 ಪೀಸು. ಗೈಸ್ ನೀವು ನೋಡಿದ್ರೆ ಅನ್ಸುತ್ತಾ? ನೋಡಿ ಬೇಕಾದ್ರೆ ಇಲ್ಲಿ ನೋಡಿ. ಸೊ ಇವತ್ತದ್ದು ಡೇನು ಕೂಡ ಇಲ್ಲಿಂದನೇ ಸ್ಟಾರ್ಟ್ ಮಾಡ್ತೀನಿ. ಸೊ ಇವಾಗ ನಾನು ನಮ್ಮ ತವರು ಮನೆಯಿಂದ ವಾಪಸ್ ನನ್ನ ಗಂಡನ ಮನೆಗೆ ಹೋಗ್ತಾ ಇದ್ದೀನಿ. ಇಲ್ಲೇ ಬೆಳಗ್ಗೆನೆ ನಾಷ್ಟ ಎಲ್ಲ ಮಾಡಾಯಿತು. ಇವಾಗ ನಮ್ಮ ಮನೆಗೆ ಹೋಗಬೇಕು. ಇನ್ನು ನಮ್ಮ ಅಣ್ಣ ಎಲ್ಲ ಕೆಲ್ಸಕ್ಕೆ ಹೋದ್ರು, ನಮ್ಮ ಅದಕ್ಕೆ ಒಬ್ಬಳೇ ಇರೋದು. ಸೊ ಇವಾಗ ನಾನು ನಮ್ಮ ಮನೆಗೆ ಹೋಗ್ತಾ ಇದ್ದೀನಿ. ಇವತ್ತು ವಾರ ಕೂಡ ಇದೆ ನಮ್ಮ ಮನೇಲಿ. ಸೊ ಹೋಗಿ ವಾರ ಎಲ್ಲ ಮಾಡಬೇಕು. ಸೊ ಬನ್ನಿ ಹೇಗಿರುತ್ತೆ ಬ್ಲಾಗ್ ಅಂತ ನೋಡೋಣ. ನೋಡಿ ಗಾಯ್ಸ್, ದೆವ್ವನ ಈಗಷ್ಟೇ ಸ್ನಾನ ಮಾಡ್ಕೊಂಡು ಏನು ಕೂತಿದ್ದಾರೆ ಅಂತ. ನಮ್ಮ ಅಕ್ಕ ಬಂದು ಅಕ್ಕ ಅಕ್ಕ ನನಗೆ ಜಾತ್ರೆಗೆ ಏನು ಕೊಡ್ತಾನ ಗೈಸ್. ಇವಾಗಷ್ಟೇ ನಾನು ನಮ್ಮ ಮನೆಗೆ ಬಂದಾಯಿತು. ಸೊ ನಾನೊಂದು ಪ್ರಾಡಕ್ಟ್ನ ತಗೊಂಡಿದ್ದೆ, ಅದು ಚೆನ್ನಾಗಿ ರಿಸೀವ್ ಆಗೈತೆ. ಅದು ನಿಮಗೂ ಕೂಡ ಯೂಸ್ ಆಗ್ಬೋದು. ತೋರಿಸ್ತೀನಿ ಅದು ಯಾವುದು ಅಂತ ನೋಡಿ. ಬೇಕಾದರೆ ಅದ್ರ ಲಿಂಕ್ನ ನಾನು ಕಮೆಂಟಲ್ಲಿ ಪಿನ್ ಮಾಡಿರ್ತೀನಿ. ನಿಮ್ಗೆ ಏನಾದರೂ ಇಷ್ಟ ಇದ್ದು ತೊಗೊಬೇಕಂತ ಇಂಟ್ರೆಸ್ಟ್ ಇದ್ದರೆ ಹೋಗಿ ನೀವು ಬೈ ಮಾಡ್ಬೋದು. ಇದ್ರ ಪ್ರೈಸ್ ಬಂದ್ಬಿಟ್ಟು 900 ಅನಿಸುತ್ತೆ. ತುಂಬ ವರ್ತ್ ಅನಿಸ್ತು ನನಗೆ ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದು. ಅಂದರೆ ಫುಲ್ ಗಟ್ಟಿಯಾಗಿ ಫುಲ್ ಚೆನ್ನಾಗಿದೆ. ನಾನು ಇಷ್ಟು ದಿನ ನಾವೇನು ಅಂದರೆ ಪ್ಲಾಸ್ಟಿಕ್ ಯೂಸ್ ಮಾಡ್ತಿದ್ವಿ. ಪ್ಲಾಸ್ಟಿಕ್ದು ನೀರು ಬಿದ್ದು 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 ಫುಲ್ ಕರೆ ಆಗಿಬಿಟ್ಟಿತ್ತು. ಅದಕ್ಕೆ ನಾವು ಸ್ಟೀಲ್ ಬೇಕು ಅಂದ್ಬಿಟ್ಟು ಮೀಶೋದಲ್ಲಿ ಸರ್ಚ್ ಮಾಡಿ ಇದನ್ನ ತಗೊಂಡಿದ್ದೀನಿ. ತುಂಬಾ ಸಖತ್ತಾಗಿದೆ. ಸುಮಾರು ಪಾತ್ರೆಗಳನ್ನ ಇಟ್ಕೊಬೋದು. ಅಂದರೆ ಚಿಕ್ಕ ಸೈಜು ಸಿಗುತ್ತೆ, ದೊಡ್ಡ ಸೈಜು ಸಿಗುತ್ತೆ ಸ್ಟೀಲಲ್ಲಿ. ನಾನು ದೊಡ್ಡ ಸೈಜ್ನ ಬುಕ್ ಮಾಡಿದ್ದೀನಿ. ಸೊ ಏನು ಅದು ಪ್ರಾಡಕ್ಟ್ ಅಂತ ತೋರಿಸ್ತೀನಿ ಬನ್ನಿ. ಇದಿರಲ್ಲ, ಇದೇ ಆ ಪ್ರಾಡಕ್ಟು. ನಾವೀಗ ಇಲ್ಲಿ ಫಸ್ಟು ಪಾತ್ರೆ ಇಡೋಕ್ಕೆ ಪ್ಲಾಸ್ಟಿಕ್ನ ಯೂಸ್ ಮಾಡ್ತಾ ಇದ್ವಿ. ಸೊ ಈಗ ಪ್ಲಾಸ್ಟಿಕ್ಕು ಎಲ್ಲ ನೀರು ಬಿದ್ದು ಬಿದ್ದು ಕರೆ ಆಗಿಬಿಡುತ್ತೆ ಅಂದ್ಬಿಟ್ಟು ನಾನು ಸ್ಟೀಲ್ದ ಬುಕ್ ಮಾಡಿದ್ದೀನಿ. ತುಂಬಾ ಗಟ್ಟಿಯಾಗಿ ತುಂಬಾ ಸಕ್ಕತ್ತಾಗಿ ಬಂದೈತೆ. ಹಾಗೆ ಕೆಳಗಡೆ ಇಲ್ಲಿ ಬ್ಲ್ಯಾಕ್ ಕಲರ್ ಆಗಿ ಇದು ಕೊಟ್ಟಿರ್ತಾರೆ. ಇಲ್ಲಿ ನೀರು ಹೋಗ್ಲಿಕ್ಕೆ ಅಂತ ಸ್ಪೇಸ್ ಕೂಡ ಇದೆ. ಕೆಳಗಡೆಯಲ್ಲಿ ನೀರು ಹೋಗುತ್ತೆ. ತುಂಬಾ ಸಖತ್ತಾಗಿದೆ. ತುಂಬ ದೊಡ್ಡದಾಗೂ ಕೂಡ ಇದೆ. ಸೊ ಯಾರಿಗಾರು ಬೇಕಂದರೆ ಪಿನ್ ಮಾಡಿರ್ತೀನಿ, ಬೈ ಮಾಡ್ಬೋದು. ಮನೆಗೆ ಬಂದು ನೋಡಿದ್ರೆ ಯಾರೂ ಇಲ್ಲ. ನನ್ನ ಹಸ್ಬೆಂಡ್ ಬಿಟ್ಬಿಟ್ಟು ಹೋದರು. ನಮ್ಮ ಅತ್ತೆ ಮಾವ ಇಬ್ಬರು ಹೊಲಕ್ಕೆ ಹೋಗಿದ್ದಾರೆ. ಒಬ್ಬಳೇ ಮನೇಲಿ ವಾರ ಮಾಡಬೇಕು. ಇವಾಗ ಮಾಡೋಣ. ಎಲ್ಲ ಕಸ ಎಲ್ಲ ಗುಡಿಸಿ ಕ್ಲೀನಾಗಿ ಮನೆಗೆಲ್ಲ ಒರೆಸಿ ಸೊ ವಾರ ಮಾಡಬೇಕು. ಬನ್ನಿ ಹೇಗಿರುತ್ತೆ ಡೇ ಅಂತ ನೋಡಿ. ಡೈಲಿ ವ್ಲಾಗ್ ಮಾಡೋಣ ಅಂದರೆ ಇದೇ ನನ್ನ ಪರಿಸ್ಥಿತಿ. ಒಬ್ಬಳೇ ಇರ್ತೀನಿ. ನಾನು ಏನಂತ ನಿಮ್ಮ ಜೊತೆ ಮಾತಾಡಲಿ, ಏನಂತ ನಿಮಗೂ ಬೋರ್ ಆಗಿಬಿಡುತ್ತೆ ಒಬ್ಬಳೇ ನೋಡಿದ್ರೆ ಅಂತ. ನನಗೆ ಅಷ್ಟು ಮಾಡೋಕ್ಕೆ ಹೋಗಲ್ಲ. ಇನ್ಮೇಲೆ ಆದಷ್ಟು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಿಮ್ಗೊಂದು ಸರ್ಪ್ರೈಸ್ ಇದೆ ಗೈಸ್. ಅದೇ ಶೀಘ್ರದಲ್ಲೇ ನಾನು ರಿವೀಲ್ ಮಾಡ್ತೀನಿ ಏನದು ಸರ್ಪ್ರೈಸ್ ಅಂತ. ಅಲ್ಲಿಗೆ ಗಂಟ ವೆಯ್ಟ್ ಮಾಡಿ.